ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ವರ್ಲ್ಡ್. ನಾನು ನಿಶಾ. ಈ ಚಾನಲ್ನ ಹೆಸರು ನಿಶಾ ಯೂಟ್ಯೂಬ್ ಚಾನಲ್. ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಬೆಳಗಿನ ಬ್ರೇಕ್ಫಾಸ್ಟನ್ನ ಮಹಾರಾಜನ ಥರ ತಿನ್ನಿ, ಮಧ್ಯಾಹ್ನದ ಊಟನ ಯುವರಾಜನ ಥರ, ರಾತ್ರಿ ಊಟನ ಭಿಕ್ಷುಕನ ಥರ ಅಂತ ಹೇಳಿ. ಅದರ ಅರ್ಥ ಈ ಇಮೇಜ್ನಲ್ಲೇ ನಿಮಗೆ ಕಾಣಿಸ್ತಾ ಇದೆ. ನಮ್ಮ ಊಟದಲ್ಲಿರೋ ಡಿಫ್ರೆನ್ಸು ನಮ್ಮ ಬಾಡಿ ಹೇಗೆ ಫಿಟ್ಟಾಗಿ ಮಾಡುತ್ತೆ ಅಂತ ಹೇಳಿ. ಇದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಇಷ್ಟು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಟ್ರೈ ಮಾಡಿದ್ದು 2 ರೆಸಿಪಿ ನನಗೆ ತುಂಬ ಇಷ್ಟ ಆಗಿದ್ದು. ಲೋ ಕ್ಯಾಲೋರಿ, ಹಾಗೆ ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ, ತುಂಬ ಹೊತ್ತು ನಿಮಗೆ ಫುಲ್ ಇಡುವಂಥ ರೆಸಿಪಿ ಇದು. ಮೊದಲನೇ ರೆಸಿಪಿಗೆ ಬೇಕಾಗಿರೋದು ಓಟ್ಸು, ತೆಂಗಿನಕಾಯಿ, ಜಾಗರಿ ಮತ್ತು ಹಾಲು. ಲೋ ಕ್ಯಾಲೋರೀಸ್ ಲೋ ಫ್ಯಾಟ್ ಮಿಲ್ಕ್ ಇರುತ್ತಲ್ಲ, ಅದನ್ನು ತಗೊಂಡಿದ್ದೀನಿ. ಅದು ಬಿಟ್ಟರೆ ನೀವು ತೆಂಗಿನಕಾಯಿ ಹಾಲು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಓಟ್ಸ್ ಮತ್ತು ತೆಂಗಿನಕಾಯಿನ ನಾವು ಇದರಲ್ಲಿ ಹುರ್ಕೋಬೇಕು ಈ ತುಪ್ಪದಲ್ಲಿ. ಸೊ ಇದೊಂದು 3-4 ಸ್ಪೂನಷ್ಟು ಓಟ್ಸ್ ಇದೆ, ರೋಲ್ಡ್ ಓಟ್ಸು. ಸೇಮ್ ಅಷ್ಟೇ ಪ್ರಮಾಣದಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ಏನಿದೆಯಲ್ಲ ಅದನ್ನು ತಗೊಂಡಿದ್ದೀನಿ. ಸೊ ಎರಡನ್ನೂ ಒಂದೂವರೆ ನಿಮಿಷ ಕಾಲ ಸ್ವಲ್ಪ ಅದು ಬ್ರೌನ್ ಆಗೋ ಥರ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಒಳ್ಳೆ ಪರಿಮಳ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ತುಪ್ಪ ಫ್ಯಾಟ್ ಮಾಡೋದಿಲ್ಲ, ನಾನು ತುಂಬ ಸಲ ಹೇಳಿದ್ದೀನಿ. ಇದೊಂದು ಹೆಲ್ತಿ ಫ್ಯಾಟು. ಇಷ್ಟು ಫ್ಯಾಟ್ ಅಂತೂ ನಮ್ಮ ದೇಹಕ್ಕೆ ಬೇಕು. ಇದನ್ನು 1.5 ನಿಮಿಷ ಹುರ್ಕೊಂಡಿದ ಮೇಲೆ ನಾನು ಅದಕ್ಕೆ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಲೋ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ. ನಿಮಗೆ ಮಿಲ್ಕ್ ಆಗಿ ಬರೋದಿಲ್ಲ, ಹಾಲು ಆಗಿ ಬರೋದಿಲ್ಲ ಅಂದರೆ ತೆಂಗಿನಕಾಯಿ ಹಾಲು ತಗೋಬೋದು, ಅಥವಾ ಬಾದಾಮಿ ಹಾಲು ತಗೋಬೋದು, ನಡೆಯುತ್ತೆ. ಅಥವಾ 1/2 ಕಪ್ ಹಾಲು ತಗೊಂಡು ಇನ್ನು 1/2 ನೀವು ನೀರು ಕೂಡ ಮಿಕ್ಸ್ ಮಾಡ್ಕೋಬೋದು. ಒಂದು 5-6 ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದೊಂದು ಕುದಿ ಬಂದ ಮೇಲೆ ನಾನು ಫ್ಲೇಮ್ ಆಫ್ ಮಾಡಿ ಆಮೇಲೆ ಒಂದು 3 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಓಟ್ಸಿಂದೊಂದು ಪಾಯಸ ಥರನೇ ಅನ್ಬೋದು, ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದು ನಿಮಗೆ ಫುಲ್ ಫೀಲ್ ಮಾಡುತ್ತೆ ಇಷ್ಟು ತಿಂದರೆ. ಇನ್ನು 2ನೇ ರೆಸಿಪಿ ನೋಡೋಣ. ಇದಕ್ಕೆ ಫಸ್ಟು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಒಬ್ರಿಗೆ ಮಾಡೋದಾದರೆ, ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೀವು ಸ್ವಲ್ಪ ಮೆಜರ್ಮೆಂಟಲ್ಲಿ ಕಡಿಮೆ ಮಾಡಿ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನಷ್ಟು ರವೆ ಹಾಕಿದ್ದೀನಿ. ಒಬ್ಬರಿಗೆ ಮಾಡೋದಾದರೆ 2-2.5 ಸ್ಪೂನಷ್ಟು ಸೂಜಿ ರವೆ ಸಾಕಾಗ್ತದೆ. ಇದನ್ನು ಒಂದು ಅರ್ಧ ನಿಮಿಷ ಹುರ್ಕೊಳ್ಳಿ ತುಪ್ಪದಲ್ಲಿ. ಇಲ್ಲೂ ಸಹ ನಾನು ಲೋ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ. ಎಗೇನ್ ನೀವು ತೆಂಗಿನಕಾಯಿ ಹಾಲನ್ನ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. 1 ಕಪ್ ಹಾಲಿಗೆ 1 ಕಪ್ ನೀರು ನಾನು ತಗೊಂಡೆ. ಸೊ ಒಂದು ಫುಲ್ ಕುದಿ ಬರಲಿಕ್ಕೆ ಬಿಡಿ, ಹೆಚ್ಚಂದರೆ ಒಂದು 5 ನಿಮಿಷ ಸಾಕಾಗತ್ತೆ. ಈ 2 ಡಿಶ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ತಿಂದಮೇಲೆ ನಿಮಗೆ ಒಂದು ಫುಲ್ ಹೊಟ್ಟೆ ತುಂಬಿದ ಒಂದು ಫೀಲ್ ಬರುತ್ತೆ. ಅರ್ಧಂಬರ್ಧ ಹೊಟ್ಟೆ ಅನ್ಸೋದಿಲ್ಲ, ಫುಲ್ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿ ವೆಯ್ಟ್ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಬೆಲ್ಲ ಎಗೇನ್ ಒಂದು 2-3 ಸ್ಪೂನು ನಿಮಗೆ ಟೇಸ್ಟಿಗೆ ಅನುಸಾರವಾಗಿ ತಗೊಳ್ಳಿ. ಇದು ಆರ್ಗ್ಯಾನಿಕ್ ಬೆಲ್ಲನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಹಾಗೆ ದ್ರಾಕ್ಷಿ ಕೂಡ ಒಂದು 4-5 ದ್ರಾಕ್ಷಿಯನ್ನು ಹಾಕ್ಕೋಬೋದು. ಸ್ಟವ್ನ ಆಫ್ ಮಾಡಿದ್ದೀನಿ. ಬೆಲ್ಲ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿದೆ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಎಷ್ಟು ಕ್ರೇವಿಂಗ್ಸ್ ಅಂದರೆ ನಾನು ಒಂದೊಂದು ಸಲ ಮಧ್ಯರಾತ್ರಿಯಲ್ಲೆಲ್ಲ ಎದ್ದು ತಿಂದುಬಿಡ್ತೀನಿ. ಏನಾದರೂ ಚಾಕ್ಲೇಟ್ಸು, ಐಸ್ ಕ್ರೀಮ್ ಅಂಥದ್ದೆಲ್ಲ ಇಟ್ಟಿದ್ರೆ. ನನಗೆ ಡಯಟ್ ಮಾಡೋಕ್ಕೆ ನನಗಿರೋ ದೊಡ್ಡ ಶತ್ರು ಅಂದ್ರೇ ಸ್ವೀಟ್. ನಂಗೆ ಅದೊಂದು ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಬಟ್ ಈ 2 ರೆಸಿಪಿ ಟ್ರೈ ಮಾಡಿದ ಮೇಲೆ, ನಾನು ನೈಟ್ಗೆ ಇದು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆ ಕ್ರೇವಿಂಗ್ ಸ್ಟಾಪ್ ಆಗಿದೆ, ಆ ಸ್ವೀಟ್ ತಿನ್ನೋದು. ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಅಮೇಝಿಂಗ್ ರಿಸಲ್ಟ್ ಇರುತ್ತೆ ವೆಯ್ಟ್ ಲಾಸ್ಗೆ. ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಮಧ್ಯಾಹ್ನ ಒಂದು ಹೆವಿ ಮೀಲ್ ನೀವು ತಗೋಬೋದು. ರಾತ್ರಿದು ಊಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಮೇಂಟೈನ್ ಮಾಡಬೇಕು ಅಂತ ಹೋಗ್ತೀರಾ ಆವಾಗ. ಸೊ ಈ ಥರದ ಲೋ ಕ್ಯಾಲೋರೀಸ್, ಬೇಗ ಡೈಜೆಸ್ಟ್ ಆಗುವಂಥ ರೆಸಿಪೀಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ರವೆ ನಿಮಗೆಲ್ಲ ಗೊತ್ತಿರುತ್ತೆ, ಜ್ವರ ಎಲ್ಲ ಬಂದರೆ ನಮ್ಮ ಅಮ್ಮಂದ್ರೆಲ್ಲ ರವೆ ಗಂಜಿನೇ ಮಾಡಿಕೊಡ್ತಾ ಇದ್ದಿದ್ದು, ಬೇಗ ಡೈಜೆಸ್ಟ್ ಆಗುತ್ತೆ ಅಂತ.
ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮಗೆ ಹೇಳಿ, ಹಾಗೆ ನಿಮ್ಮ ರಿಸಲ್ಟ್ನ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಒಂದು ಹೊಸ ರೆಸಿಪಿ, ಹೊಸ ಚಾಲೆಂಜಸ್, ಅಮೇಝಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮಸ್ತೆ.